ನನ್ನಿಂದ ತೀರ್ಮಾನಗಳಾಗದೇ ಇದ್ದರೂ ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಏನೇನೋ ನಡೆಸ್ತಾ ಇದ್ದಾರೆ. ಅದೆಲ್ಲ ಮುಗಿದ ಮೇಲೆ ಮಾತಾಡಿ. ಆಯ್ತು, ಪಾದಯಾತ್ರೆಗೆ ಹೋಗಿದ್ದೆ. ಪಾದಯಾತ್ರೆಗೆ ಹೋಗಿ ನಾನು ಜನಗಳನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಇವ್ರ ಬಗ್ಗೆ ನಾನೇನು ಚರ್ಚೆ ಮಾಡಿಲ್ಲ. ನಾನು ಅವತ್ತು ಒತ್ತಾಯ ಮಾಡಿಲ್ಲ. ನಾನೇನು ಎಲ್ಲೋ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ. ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜನ ತಂದು ಈಗ ಈ ದೇಶದ ಕಾನೂನಿನಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಸಂವಿಧಾನದಲ್ಲಿ ಇದೆ. ಕಾನೂನು ಬಾಹಿರ ಚಟುವಟಿಕೆ ಮಾಡಿದರೆ ತೀರ್ಪುಗಳು ಏನಾಗಬೇಕೋ ಕೊಡ್ತಾರೆ. ಕಾನೂನಿನ ಒಳಗಿದ್ದರೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗ್ಬೋದು. ಅದು ಅಂತಿಮ ನಿರ್ಣಯ. ನೋಡೋಣ ಏನೇನಾಗುತ್ತೆ. ನಾನೇನು ಹೇಳಲ್ಲ. ಈಗ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ. ನಾನು ಯಾಕೆ ಹೇಳಲ್ಲ ಅಂದ್ರೆ ಪಾಪ ಹೇಳಿದ್ದಾರಲ್ಲ, ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟಿದ್ದಾನೆ ಅಂತೇಳಿ. ನನ್ನ ನೈತಿಕತೆ ಏನದು ಅನ್ನೋದು ಕ್ಲಿಯರ್ ಆಗಬೇಕು ಮೊದಲು ನನಗೆ. ಅವರೇ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ಕೊಂಡಿದ್ದಾರೆ. ಒಬ್ಬ ಗ್ರೇಟ್ ಪಾಲಿಟಿಷಿಯನ್ನು ಹೇಳಿದ್ದಾರಲ್ಲ, ಎಲ್ಲ ಕ್ಲಿಯರ್ ಆಗಲಿ. ಆಮೇಲೆ ನೋಡಿ ಅವ್ರು ಕೊಡ್ತಾ ಇದ್ರೆ ನಾನು ಹೇಳೋಕ್ಕಾಗತ್ತಾ? ಈಗ ನನ್ನನ್ನು ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತ ಹೋಗಿ ನಾನೇ ಹೆದರವನಲ್ಲ. ಕಾನೂನಿನ ವ್ಯಾಪ್ತಿಯೊಳಗೆ ಹೋರಾಟ ಮಾಡೋನು ನಾನು. ಅದರಿಂದ ನನ್ನ ಮೇಲೆ ಈ ಸರ್ಕಾರ ಹಲವಾರು ರೀತಿಯಲ್ಲಿ ಅದಿಂಥದ್ದು ಪದ ಬಳಸ್ತಾರಲ್ಲ. ಅವರು ಏನು ಬಳಸಿದ್ರು? 5 ಜನ ಮಂತ್ರಿಗಳು ಬಿಡಾಡಿ ಮಂತ್ರಿಗಳು. ಆ ಬಿಡಾಡಿ ಮಂತ್ರಿಗಳು ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ ಅಲ್ವೇ? ಅದೆಲ್ಲ ಕ್ಲಿಯರ್ ಆಗಲಿ. ಆಮೇಲೆ ಮಾತಾಡ್ತೀನಿ. ಸನ್ಮಾನ ಇದೆಯಾ ನಿಮ್ಗೆ? ಇನ್ನೂ ಸನ್ಮಾನ ಇದೆಯಾ? ನಾನು ಷಡ್ಯಂತ್ರ ಅಂತ ಹೇಳಲ್ಲ. ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಆಗಿರೋದು ಸಹಿಸಲಿಕ್ಕಾಗದೆ ಏನಾದರೂ ಒಂದು ರೀತಿ ಜನಗಳ ಮುಂದೆ ಕಂದಕ ಸೃಷ್ಟಿ ಮಾಡಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವ ಮಂತ್ರಿಗಳು ಯಾವ ಬಿಡಾಡಿಗಳಿಗೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಲಭೈರವೇಶ್ವರನ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದಾರೆ.